ಕನ್ನೇರಿ ಶ್ರೀಗಳಿಗೆ ವಿಜಯಪುರ ಜಿಲ್ಲಾ ನಿರ್ಬಂಧ ವಿಚಾರವಾಗಿ ಇದರಲ್ಲಿ ಸಿದ್ದೇಶ್ವರ ಶ್ರೀಗಳನ್ನ ತೆಗೆದುಕೊಳ್ಳಬೇಡಿ. ಎಂಬಿ ಪಾಟೀಲ್ ಅವರ ಹಿಂದೆ ಇರುವ ಸಲಹೆಗಾರರು ಈ ಹೊಲಸು ಕೆಲಸ ಮಾಡಬೇಡಿ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ನಡೆಸಿದರು. ವಿಜಯಪುರ ಜಿಲ್ಲೆಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಎಂಬಿ ಪಾಟೀಲ್ರನ್ನ ಕೇಳಿ ಯಾರು ಆ ಸಲಹೆಗಾರ ಅಂತ ಅಂತವರ ಹೆಸರು ತೆಗೆದುಕೊಳ್ಳಬಾರದು. ಬಹಳ ದೊಡ್ಡವರಾಗುತ್ತಾರೆ. ಎಂಬಿ ಪಾಟೀಲರು ಇಂಥವರ ಮಾತು ಕೇಳಿ ಹೀಗಾಗಿದೆ. ಎಂಬಿ ಪಾಟೀಲರ ಹಿಂದೆ ಧರ್ಮ ಒಡೆಯುವ ಓರ್ವ ಇದ್ದಾನೆ, ಇನ್ನೊಬ್ಬ ಅಕ್ರಮವಾಗಿ ರೈತರ ಲಪಟಾಯಿಸುವವನು ಇದ್ದಾನೆ. ಇವರಿಬ್ಬರು ದೊಡ್ಡ ಸಮಸ್ಯೆ. ಎಂಬಿ ಪಾಟೀಲರಿಗೆ ಜಿಲ್ಲೆಯಲ್ಲಿ ಆಗುತ್ತಿರುವ ಭೂ ಹಗರಣಗಳೆಲ್ಲವೂ ಎಂಬಿ ಪಾಟೀಲ್ ಶಿಷ್ಯರಿಂದಲೇ. ಹಿತೈಷಿಯಾಗಿ ಹೇಳುತ್ತಿದ್ದೇನೆ, ನೀವು ಜಾಗೃತರಾಗಿ, ಇಲ್ಲವಾದ್ರೆ ನಿಮ್ಮದು ನೀವು ಮಾಡಿ, ನಮ್ಮದು ನಾವು ಮಾಡುತ್ತೇವೆ ಅಂತ ಎಚ್ಚರಿಕೆ ನೀಡಿದರು. ನನಗೇನೋ ಗೊತ್ತಿಲ್ಲ. ಪಾಪ ಕುಮಾರಸ್ವಾಮಿ ಅವರ ಮನೆ ನಾವು ದೇವೇಗೌಡರ ಹತ್ರ ಹೋಗಿದ್ದೀವಿ, ಮಾತಾಡ್ಸಿ ಬಂದೀವಿ. ನಮ್ದೇನು ಅದು ಏನೂ ಚರ್ಚೆ ಆಗಿಲ್ಲ. ಮತ್ತು ಏನು ನಡೆದದ್ದು ಜಿಲ್ಲೆ ನಮಗೇನು ಗೊತ್ತಾಗೋದ್ರಿ. ನಾವು BJP ಹೊರಗಿದ್ದೀವಿ, JDSನೂ ನಮ್ಮ ಸಂಪರ್ಕನಾಗಿಲ್ಲ. ನಮ್ಮ ಮಟ್ಟಿಗೆ ನಾವು ಹಿಂದೂ ಸಂಘಟನೆ ಮಾಡ್ಲಕತ್ತೀವಿ. ಕಳ್ಳ ಹಿಂದೂ ನಾಯಕರುಗಳಿಗೆ ಓಟ್ ಹಾಕ್ಬೇಡ್ರಪ್ಪ, ಭ್ರಷ್ಟರಿಗೆ ಲಫಂಗರಿಗೆ ಓಟ್ ಹಾಕ್ಬೇಡ್ರಿ, ನಿಮ್ಮನ್ನೆಲ್ಲ ಉದ್ಧಾರ ಮಾಡ್ತೀವಿ, ನಮ್ಮ ಕೈಯಾಗ ಅಧಿಕಾರ ಕೊಡ್ರೆ ಹೋಗ್ಲಕತ್ತೀವಿ. 2 ಲಕ್ಷ ಸರ್ಕಾರಿ ಹುದ್ದೆ ಇವತ್ತು ಖಾಲಿ ಅದಾವು. 1 ಲಕ್ಷ ಹುದ್ದೆ ತುಂಬಿದ್ರು 1 ಲಕ್ಷ ಕುಟುಂಬಗಳು BPLದಿಂದ ಹೊರಗೆ ಬರ್ತಾರೆ. ಅದರೊಳಗೆ SC ST ಜನಾಂಗದವರು 25,000 ಅವ್ರ ಪ್ರಮಾಣ ಪ್ರಕಾರ ದಲಿತರು ನೌಕರಿ ಸಿಗ್ತದೆ, ಹಿಂದುಳಿದವ್ರಿಗೂ ಸಿಗ್ತದೆ, ಎಲ್ಲ ಜನಾಂಗದಕ್ಕೂ ನೌಕರಿ ಸಿಗ್ತದೆ. ಇವತ್ತು ಏನು ಮಾಡಕತ್ತಾರೆ ಕಾಂಗ್ರೆಸ್ನವರು, ಮೊನ್ನೆ ಅವ ಜಮೀರ್ ಅಹಮದ್ ಖಾನು 400 ಹುಡುಗರಿಗೆ PSI ಟ್ರೈನಿಂಗ್ ಮುಸಲ್ಮಾನರಿಗೆ ಅಂದ್ರೆ ವ್ಯವಸ್ಥಿತವಾಗಿ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹಮದ್ ಖಾನ್ ಕೂಡಿ PSI ಟ್ರೈನಿಂಗ್ ಕೊಡ್ಸ್ಲಕತ್ತಾರೆ. ಅಂದ್ರೆ ಮುಂದಿನ ದಿವಸನಾಗ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನಾಗ ಮುಸಲ್ಮಾನರು ಒಬ್ಬ PSI ಬಂದರೆ ಹಿಂದೂಗಳ ಪರಿಸ್ಥಿತಿ ಏನು? ಆ 400-500 ಮಂದಿಗೆ ಏನು ಮಾನ್ಯ ಟ್ರೈನಿಂಗ್ ಕೊಟ್ಟಾರಲ್ಲ, ನಾಳೆ ಕ್ವಶನ್ ಪೇಪರ್ ಲೀಕ್ ಮಾಡಿ ಅವರಿಗೆ ಅನುಕೂಲ ಮಾಡಿ ಕೊಡ್ತಾರೆ. ಅವರೆಲ್ಲ PSI ಆಗ್ತಾರೆ. ಹಿಂದೂಗಳು ಎಲ್ಲಿ ಹೋಗ್ಬೇಕು, ದಲಿತರು ಎಲ್ಲಿ ಹೋಗ್ಬೇಕು? ಇದು ಜಾಗೃತವಾಗಿ ವ್ಯವಸ್ಥಿತವಾಗಿ ನಮ್ಮ ಸಿದ್ದರಾಮಯ್ಯ ಕರ್ನಾಟಕವನ್ನು ಇಸ್ಲಾಮೀಕರಣ ಮಾಡ್ತಾ ಇದ್ದಾನೆ. ಜಮೀರ್ ಅಹಮದ್ ಖಾನ್ ಇದ್ರ ಹಿಂದೆ ದೊಡ್ಡ ಷಡ್ಯಂತ್ರ ನಡೆದಿದೆ. ಇವತ್ತು ಪೊಲೀಸ್ ಇಲಾಖೆಯಲ್ಲೇ ಇಸ್ಲಾಮೀಕರಣ ಮಾಡಲಿಕ್ಕೆ ಟ್ರೈನಿಂಗ್ ಕೊಡ್ಲಾಕತ್ತಾರೆ, ಭಯೋತ್ಪಾದಕ ಟ್ರೈನಿಂಗ್ ಕೊಟ್ಟಂಗೆ. ಅದಕ್ಕೆ ನಾವು ಎಚ್ಚರ ಆಗ್ಬೇಕಂತೇಳಿ ಇದನ್ನು ನಾವು ಜಾಗೃತಿ ಮಾಡ್ತೀವಿ ಹೊರತು ಯಾರು ನಾವು ಯಡಿಯೂರಪ್ಪನ ಮನೆಗೂ ಹೋಗೋದಿಲ್ಲ, ಯಾರ ಮನೆಗೂ ಹೋಗೋದಿಲ್ಲ. ಹೈಕಮಾಂಡದವ್ರು ಕರೆದ್ರೆ ಗೌರವಯುತವಾಗಿ ಮಾತಾಡಿದ್ರೆ ಹೋಗ್ತೀವಿ, ಕರೀಲಿಲ್ಲ ಅಂದ್ರೆ ನಾವೇನು ನೀವು ಅಷ್ಟೇ ಮಾಧ್ಯಮದವ್ರಿಗೆ ವಿನಂತಿ ಮಾಡ್ಕೊತೀವಿ. ಯತ್ನಾಳ್ ರಾತ್ರಿ ಅವ್ರನ್ನ ಭೇಟಿಯಾಗ್ಯಾರ, ಇವರು ಸುಳ್ಳು ಏನು ಹೊಡಿಬೇಡ್ರಿ, ನಾವು ಯಾರ ಮನೆಗೆ ಹೋಗೋದಿಲ್ಲ. ಹೋಗೋದಿದ್ರೆ ಗಂಟೆ ಹೊಡೆದು ಫೇಸ್ಬುಕ್ನಾಗ ಹಾಕಿ ಎಲ್ಲ ಮೀಡಿಯಾದವ್ರಿಗೆ ಹೇಳಿ ನಾವು ಹೊಂಟಿ ನೋಡ್ರಪ್ಪ ಅಮಿತ್ ಶಾ ಮನೆಗೆ ಅಂತ ಹೇಳಿ ಹೋಗ್ತೀನಿ. ಗಪ್ಚುಪ್ ರಾತ್ರಿ ಹೋದರು ಯತ್ನಾಳ್ರು ಡೆಲ್ಲಿಯಲ್ಲಿ ಏಕೆ ಇದ್ದಾರೆ, ಅಮಿತ್ ಶಾ ಮನೆಗೆ ಹೋದರೆ ಅಪಮಾನ ಮಾಡಿ ಹೊರಗೆ ಹಾಕಿದ್ದಾರೆ ಅಥವಾ ಹೊಡ್ಕೊತ್ಕೊಂಡ್ರು ಬೇಡ. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ. ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.